ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಯಶೋಗಾಥೆಯ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ವಿಶೇಷ ಅತಿಥಿ ರಮ್ಯಾ. ಸೊ ಇವರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮಿನೇಷನ್ ಅನ್ನ ಪಾಸ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಅವರ ಟ್ರೈನಿಂಗ್ ನ ಕೊನೆಯ ದಿನವಾಗಿರುತ್ತೆ. ಸೊ ಬಿಫೋರ್ ರಿಪೋರ್ಟಿಂಗ್ ಟು ದ ಜಾಬ್, ಸೊ ಶಿ ವಾಂಟೆಡ್ ಟು ಶೇರ್ ಹರ್ ಎಕ್ಸ್ಪೀರಿಯನ್ಸ್. ಅವರ ಪ್ರಿಪರೇಷನ್ ಹೇಗಿತ್ತು, ಅವರ ಜರ್ನಿ ಅಟ್ ಜ್ಞಾನಗಂಗೋತ್ರಿ ಹೇಗಿತ್ತು, ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ, ಪರೀಕ್ಷೆ ಹೇಗಿರುತ್ತೆ, ಎಲ್ಲದರ ಮಾಹಿತಿಯನ್ನ ಈ ಒಂದು ಸಂದರ್ಶನದಲ್ಲಿ ಅವರು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಲಿದ್ದಾರೆ. ಸೊ ಎಲ್ಲ ಪ್ರಶ್ನೆಗಳನ್ನ ಕೇಳುವುದಕ್ಕಿಂತ ಮುಂಚೆ ಅವರ ಪರಿಚಯದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ರಮ್ಯ ಅವರೇ, ನೀವು ತಮ್ಮ ಪರಿಚಯವನ್ನ ನಮ್ಮ ಎಲ್ಲ ವೀಕ್ಷಕರಿಗಾಗಿ ಮಾಡ್ಕೊಳ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ. ನಾನು ರಮ್ಯಾ ಅಂತ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಸೊ ನಾನು ಇಲ್ಲಿ ಬ್ಲಾಂಕ್ ಆಗಿ ಬಂದಿದ್ದೆ ಸರ್ ಹತ್ರ. ಹೇಗೆ ಅಂತಂದ್ರೆ, ಸರ್ ನಾನು ಕೇಸ್ ಕ್ಲಿಯರ್ ಮಾಡಬೇಕು, ಸ್ಟೇಟ್ ಎಕ್ಸಾಮ್ಸ್ ಕೂತ್ಕೋಬೇಕು ಅಂತ ಹೇಳಿ, ವಿತೌಟ್ ಎನಿ ನಾಲೆಡ್ಜ್. ಅಂದ್ರೆ ಬೀಂಗ್ ಎ ಫ್ಯಾಮಿಲಿ ವುಮನ್, ಲೈಕ್ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಿದ್ರು, ಓದ್ಕೋ ನೆಕ್ಸ್ಟ್ ಎಕ್ಸಾಮ್ಸ್ ಕ್ಲಿಯರ್ ಓದ್ಕೋ. ಆಪರ್ಚುನಿಟೀಸ್ ಕೂಡ ಹಾಗೆ ಬರ್ತಾ ಇತ್ತು 2023 ನಲ್ಲಿ ಇಲ್ಲಿಗೆ ಬಂದಾಗ. ಸೊ ನನಗೆ ಈ ಸಂಸ್ಥೆ ಆ ಬೇಸಿಕ್ಸ್ ನ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತು. ಎಲ್ಲ ಲೆಕ್ಚರರ್ಸ್ಗೂ ಕೂಡ, ಟೀಚರ್ಸ್ಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇಲ್ಲಿಗೆ ನಾನು ಬಂದಿರೋದಕ್ಕೆ ಆ ಬೇಸಿಕ್ಸ್ ಕಾರಣ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಎಕ್ಸಾಮ್ ಬರ್ದು ನಾನು ಹೊರಗಡೆ ಬಂದಾಗ, ಹೌದಪ್ಪ ಇವತ್ತು ನಾನು ಅಲ್ಲಿ ಓದಿದ್ನಲ್ಲ, ಇಲ್ಲಿ ಬಂದಿದೆ ಕ್ವಶನ್, ತುಂಬಾ ಸಲ ನೆನ್ಸ್ಕೊಂಡೆ. ಬಟ್ ನನಗೆ ಇಲ್ಲಿಗೆ ಬರಕ್ ಆಗ್ತಿಲ್ಲ. ಅದೊಂದು ನನಗೆ ತುಂಬಾ ರಿಗ್ರೆಟ್ ಇದೆ, ಇವತ್ತು ಬಂದು ನಾನು ಸರಿಗೆ ಮೀಟ್ ಹಾಕಿದ್ದೀನಿ ಅಂತ ಹೇಳಿ. ಸೊ ಅಂದ್ರೆ ಲೈಕ್ ಪ್ರಿಪ್ರೇಷನ್ ವೈಸ್ ಏನ್ ಮಾಡ್ತಿದ್ದೆ ಅಂತಂದ್ರೆ, ಇಲ್ಲೆಲ್ಲ ಕೋಚಿಂಗ್ ಮುಗಿಸ್ಕೊಂಡು ಹೋದಾದ್ಮೇಲೆ ಮನೇಲಿ ನಾನು ಅದನ್ನ ರಿವಿಷನ್ ಮಾಡ್ಕೋತಿದ್ದೆ. ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಂಡಿದ್ದೆ. ನಾನು ಏನೇನಿತ್ತು ನೋಟ್ಸ್ ನ ರಿವಿಷನ್ ಮಾಡ್ಕೊಂತಿದ್ದೆ. ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇಟ್ಕೊಂಡಿದ್ದೆ ನಾನು. ಸೊ ಪ್ಲಸ್ ಕರೆಂಟ್ ಅಫೇರ್ಸ್, ಜ್ಞಾನಗಂಗೋತ್ರಿಯಿಂದ ಏನೇನು ಸೋರ್ಸಸ್ ಇತ್ತು ಅದೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡು, ನೋಟ್ಸು ಪ್ಲಸ್ ಸಮ್ ಸ್ಟ್ಯಾಂಡರ್ಡ್ ಬುಕ್ಸ್ ಇನ್ಕ್ಲೂಡಿಂಗ್ NCERT ಕೂಡ ನಾನು ಪ್ರಾಪರ್ ಆಗಿ ಪ್ರಿಪೇರ್ ಆಗಿದೆ. 8th 9th 10th ಹೆಂಗೆ ಅಂತ ನಂಗೆ ಯಾವ ಲೈನ್ ನೋಡಿದ್ರು ನೆನಪಾಗೋ ತರ ಓದಿದ್ದೆ ನಾನು. ಫ್ರಾಂಕ್ಲಿ ಸೈನ್ಸ್, ಅದರಲ್ಲೂ ಎಸ್ಪೆಷಲಿ ಸೈನ್ಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಬೇಸಿಕಲಿ ಐ ಆಮ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಅವಾಗ ನನಗೆ ಸ್ಟೇಟ್ ಎಕ್ಸಾಮ್ಸ್ ಬರೀತಾ ಇದ್ದೆ. ರೈಲ್ವೇಸ್ ನಾನು ನೋಡೋಣ, ರಿಕ್ರೂಟ್ಮೆಂಟ್ ಬಂತು. ಸೊ 2024 ಅಲ್ಲಿ ರಿಕ್ರೂಟ್ಮೆಂಟ್ ಕರೆದಾಗ ನಾನು ಕೇಸ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದೆ. ಸೊ ಇಲ್ಲಿ ಒಂದು ಪ್ಲಾನ್ ಬಿ ಇರ್ಬೇಕಲ್ಲ ಲೈಫ್ ಅಲ್ಲಿ ಅಂತ ಹೇಳಿ ನಾನು ಎಕ್ಸಾಮ್ಸ್ ತಗೊಂಡೆ. ಸೊ KS ಪ್ರಿಲಿಮ್ಸ್ ಅದೇ ಟೈಮಲ್ಲಿ ಬಂತು, ಈವನ್ ALP ಪ್ರಿಲಿಮ್ಸ್ ಕೂಡ ಅದೇ ಟೈಮಲ್ಲಿ. ದಟ್ ಇಸ್ ಕಾಲ್ಡ್ CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇತ್ತು. ನಾನು ಎಕ್ಸಾಮ್ ಕೊಟ್ಬಿಟ್ಟು ನೆಕ್ಸ್ಟ್ KS ಪ್ರಿಲಿಮ್ಸ್ಗೆ ಓದ್ಕೊಂಡಿದ್ದೆ ನಾನು. ಸೊ ಇದು ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. 2025 ಅಲ್ಲಿ ನಾನು ಏನ್ ಮಾಡಿದೆ, ಓಕೆ ಐ ವಾಸ್ ಸೋ ಮಚ್ ಸ್ಕೇರ್ಡ್ ಟು ರೈಟ್ ದ ಮೇನ್ಸ್, KS ಮೇನ್ಸ್. ಐ ಕ್ಲಿಯರ್ KS ಪ್ರಿಲಿಮ್ಸ್. ನಾನೇನ್ ಮಾಡಿದೆ, ಇಲ್ಲಿ ಒಂದು ಪ್ಲಾನ್ ಬಿನೇ ನಾನು ಎಕ್ಸಿಕ್ಯೂಟ್ ಮಾಡ್ಬಿಡೋಣ ಅಂತ ಹೇಳಿ ಮೇನ್ಸ್ ಪ್ರಿಪರೇಷನ್ ಶುರು ಮಾಡ್ಕೊಂಡೆ. ಏನು ನಾನು ಇಲ್ಲಿ ಸೈನ್ಸ್ ಏನ್ ಓದ್ಕೊಂಡು ಹೋಗಿದ್ದೆ, ಸೈನ್ಸ್ ಅಂಡ್ ಟೆಕ್ನಾಲಜಿನಿ ಕೂಡ ನೋಟ್ಸ್ ಕೊಟ್ಟಿದ್ರು ಸರ್ ಅಂಡ್ ಅದರ್ ಫ್ಯಾಕಲ್ಟೀಸ್. ಸೊ ಆ ನೋಟ್ಸ್ ನಾನು ಪ್ರಾಪರ್ ಆಗಿ ಓದಿದ್ದೆ. ಪ್ಲಸ್ 8th 9th 10th ಪ್ಯೂರ್ ಕರೆಕ್ಟ್ ಆಗಿ ಓದ್ಕೊಂಡು ಹೋಗಿದ್ದೆ ನಾನು. ಸೊ CBT 2 ನಲ್ಲಿ ಪಾರ್ಟ್ A ಪಾರ್ಟ್ B ಅಂತ ಇತ್ತು. ಪಾರ್ಟ್ A ಪ್ಯೂರ್ ಫಿಸಿಕ್ಸ್ ಇದ್ದಿದ್ದು ನನಗೆ. ಸೊ ಫಿಸಿಕ್ಸ್ ಪ್ಲಸ್ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಅಂತ ಇತ್ತು. ಕೆಲವೊಂದು ಕಾನ್ಸೆಪ್ಟ್ 90% ಫಿಸಿಕ್ಸ್ ಬಂದಿದ್ದು ನನ್ನ ಎಕ್ಸಾಮ್ ಅಲ್ಲಿ. ಎಸ್ಪೆಷಲಿ ಪಾರ್ಟ್ B ವಾಸ್ ಎಲೆಕ್ಟ್ರಿಕಲ್, ದಟ್ ಈಸ್ ಓನ್ಲಿ ಫಾರ್ ದ ಪಾಸಿಂಗ್. ಸೊ ಹಾಗಾಗಿ ನಾನು ಫಿಸಿಕ್ಸ್ ನಲ್ಲಿ ಪರ್ಫೆಕ್ಟ್ ಆಗಿದ್ರಿಂದ ಔಟ್ ಆಫ್ 100 ಅಟೆಂಡೆಡ್ ಐ 89 ವಿತ್ ಪ್ರಾಪರ್ ಪರ್ಫೆಕ್ಷನ್. ಐ ಗಾಟ್ 86 ಮಾರ್ಕ್ಸ್. ಓಕೆ, ನಾನು 1500 ಮೆಂಬರ್ಸ್ ಏನು ರಿಕ್ರೂಟ್ಮೆಂಟ್ ಆಗಿತ್ತಲ್ಲ, ಅದರಲ್ಲಿ ಫೈನಲ್ ಆಗಿ ಸೆಲೆಕ್ಟ್ ಆದವರು 1200 ಮೆಂಬರ್ಸ್. ಅದ್ರಲ್ಲಿ ನಾನು ಟಾಪ್ 66 ಅಲ್ಲಿ ಇದ್ದೆ. ಸೊ ಲೈಕ್ ಆ ಪೊಸಿಷನ್ಗೆ ಬರಬೇಕು ಅಂದ್ರೆ ನಂಗೆ ಈ ಸಂಸ್ಥೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ಬೀಂಗ್ ಎ ವುಮನ್, ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟ್ ನನಗೆ ಕೊಟ್ರು. ಅತ್ತೆ ಮಾವ, ಅಪ್ಪ ಅಮ್ಮ, ನನ್ನ ಮಗಳು, ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇತ್ತು ನನಗೆ. ಈವನ್ ಇವಾಗ್ಲೂ ಕೂಡ ನನಗೆ ಸ್ವಲ್ಪ ಫಿಸಿಕಲ್ ವರ್ಕೇ ಇದು, ಫಿಸಿಕಲ್ ಪ್ಲಸ್ ಟೆಕ್ನಿಕಲ್ ಜಾಬ್. ಸೊ ALP ಅಂದ ತಕ್ಷಣ ಎಲ್ಲರಿಗೂ ಒಂದು ನೋಷನ್ ಇರುತ್ತೆ, ಏನೋ ಒಂದು 100 kgs ಏನೋ ತಗೊಂಡ್ ಹೋಗ್ತಾ ಇದೀವಿ, ಟ್ರೈನೇ ನಾವೇ ತಗೊಂಡ್ ಹೋಗ್ತಾ ಇದೀವಿ ಅನ್ನೋ ತರ. ಸೊ ಆ ನೋಷನ್ ಇಂದ ಹೊರಗೆ ಬಂದು ಇಲ್ಲಿ ನಾನು 1200 ರಿಕ್ರೂಟ್ಮೆಂಟ್ ಆಯ್ತು ಅಂತ ಹೇಳಿದ್ನಲ್ಲ. ಸೊ ಅದ್ರಲ್ಲಿ ಹಾರ್ಡ್ಲಿ ನಾವು 20 ಜನ ಇದೀವಿ ಅಷ್ಟೇ. ಅದರಲ್ಲೂ ವುಮೆನ್ಸ್ ಅಂತೂ ಇಬ್ಬರೇ ಇರೋದು ನಾವು ಕನ್ನಡಿಗರು ಅಂತ ಹೇಳಿ. ಸೊ ಅಂತ ಹೆವಿ ವರ್ಕ್ ಏನಿಲ್ಲ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಪ್ಯೂರ್ಲಿ ಟೆಕ್ನಿಕಲ್ ಜಾಬ್. ವುಮೆನ್ಸ್ ಆರ್ ಲೈಕ್ ಮಲ್ಟಿಪಲ್ ವರ್ಕರ್ಸ್. ನಾವು ಮಲ್ಟಿ ಟಾಸ್ಕಿಂಗ್ ಅಲ್ಲಿ ತುಂಬಾ ನಾವು ಮುಂದೆ ಇರ್ತೀವಿ ಕಂಪೇರ್ ಟು ದ ಅದರ್ ಜೆಂಡರ್. ಓಕೆ, ಸೊ ಹಾಗಾಗಿ ಈ ಆಪರ್ಚುನಿಟೀಸ್ ಏನಿದೆ ತುಂಬಾ ಜನ ಕನ್ನಡಿಗರು ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಬಟ್ ಏನಕ್ಕೆ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ರಿಸೋರ್ಸಸ್ ನ ಯೂಸ್ ಮಾಡ್ಕೋತಿದ್ದಾರೆ, ನಮ್ಮ ರಾಜ್ಯದವರೇ ಯಾಕೆ ಇಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಮ್ಗೆ ಕನ್ನಡನೇ ಮರ್ತೋದಂಗೆ ಆಗ್ಬಿಡಿದೆ. ಟ್ರೈನಿಂಗ್ ಸೆಂಟರ್ ಅಲ್ಲಿ ಕನ್ನಡ ಮಾತಾಡೋರೇ ಸಿಗ್ತಾ ಇಲ್ಲ ಹಾಗಾಗ್ಬಿಡಿದೆ. 20 ಜನ ಏನಿದೀವಿ, ಹಾರ್ಡ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಲೈಕ್ ಡಿವೈಡ್ ಆಗಿರೋದ್ರಿಂದ ಹಾರ್ಡ್ಲಿ ವಿ ಮೀಟ್. ಸೊ ಹಾಗಾಗಿ ಕನ್ನಡನೇ ಮರ್ತೋದಂಗೆ ಆಗ್ಬಿಟ್ಟಿದೆ. ಸೊ ಆತರ ಸಿಚುಯೇಷನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬರಬಾರ್ದು ಅಂತ ಹೇಳಿ ಕನ್ನಡಿಗರೆಲ್ಲ ಮುಂದೆ ಬಂದು ಎಕ್ಸಾಮ್ಸ್ ತಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಇವಾಗ ಯು ಸೆಟ್ ದಿ ಜರ್ನಿ ಆಫ್ ಯುವರ್ ಪ್ರಿಪರೇಷನ್ ಅಂಡ್ ಯು ಹ್ಯಾವ್ ಕಮ್ ಟಿಲ್ ದಿ ಸಕ್ಸಸ್ ಪಾಯಿಂಟ್. ಈ ಒಂದು ರೆಕ್ರೂಟ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನ ವತಿಯಿಂದ ಆಗಿರ್ತಕ್ಕಂಥ ಒಂದು ನೇಮಕಾತಿಯಾಗಿರುತ್ತೆ. ಯು ಜಸ್ಟ್ ಮೆನ್ಷನ್ಡ್ ಅಬೌಟ್ ಸೈನ್ಸ್. ಸೊ ಐ ವಾಂಟ್ ಯು ಟು ಆಸ್ಕ್ ದ ಟೋಟಲ್ ಸಬ್ಜೆಕ್ಟ್ಸ್, ಯಾವ ತರ ಸಬ್ಜೆಕ್ಟ್ಸ್ ಇರುತ್ತೆ, Tier 1 Tier 2 ಸ್ಟೇಜಸ್ ಏನೇನಿರುತ್ತೆ, ಯಾವ್ಯಾವ ಸ್ಟೇಜಸ್ ಅಲ್ಲಿ ಯಾವ್ಯಾವ ತರ ಸಬ್ಜೆಕ್ಟ್ಸ್ ಅನ್ನ ನೀವು ಓದಬೇಕಾಗಿರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ. ಸೊ ಇದೆಲ್ಲ ಹೇಳೋದ್ರಿಂದ
ಫ್ಯೂಚರ್ ಅಲ್ಲಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅಕಾಡೆಮಿಕ್ ರಿಲೇಟೆಡ್ ಮಾರ್ಗದರ್ಶನವನ್ನ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಸ್ ಸರ್ ಆಕ್ಚುಲಿ ಟೈರ್ 1 ಅಲ್ಲಿ ಮೀನ್ಸ್ CBT 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಅಂತೀವಿ. ಟೈರ್ 1 ಅಲ್ಲಿ ಏನ್ ಮಾಡ್ತಾರೆ ಔಟ್ ಆಫ್ 100 ಮಾರ್ಕ್ಸ್ಗೆ ಸೈನ್ಸು, ಜನರಲ್ ಅವೇರ್ನೆಸ್ಸು, ಕ್ವಾಂಟ್ಸು ಅಂಡ್ ದೆನ್ ರೀಸನಿಂಗ್ ಈ ತರ 4 ಡಿವೈಡ್ ಮಾಡಿರ್ತಾರೆ. ಸೊ ಹೇಗಿರುತ್ತೆ ಅಂದ್ರೆ ಬೇಸಿಕ್ಸ್ ಇರುತ್ತೆ. ಐ ಕ್ಯಾನ್ ಸೇ ದಟ್ 1 ಲೈನರ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಕನ್ನಡಿಗರಿಗೆ ತುಂಬಾ ನಾಲೆಜ್ ಇರೋದ್ರಿಂದ ವಿ ಕ್ಯಾನ್ ಈಸಿಲಿ ಕ್ಲಿಯರ್ ದಟ್. CBT 1 ಕ್ಲಿಯರ್ ಆಗುತ್ತೆ. ಅಲ್ಲಿಂದ 1:15 ತಗೋತಾರೆ CBT 2ಗೆ. CBT 2 ಅಂದ್ರೆ ALP ಅನ್ನೋದು ಟೆಕ್ನಿಕಲ್ ಜಾಬ್. ಸೊ CBT 2 ಅಂತ ಬಂದಾಗ ನಮಗೆ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಇರುತ್ತೆ. ಇಫ್ ಯು ಆರ್ ALP ನಲ್ಲಿ 2 ಡಿಪಾರ್ಟ್ಮೆಂಟ್ ಅವ್ರಿಗೆ ತಗೊಳ್ಳೋದು, ಐದರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಗೊಂತಾರೆ, ಇಲ್ಲ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಗೋತಾರೆ. ಸೊ ಪರ್ಟಿಕ್ಯುಲರ್ಲಿ ಫಾರ್ ದ CBT 2 ಪಾರ್ಟ್ A ಪಾರ್ಟ್ B ಇರುತ್ತೆ. ಪಾರ್ಟ್ B ಇಸ್ ಪ್ಯೂರ್ ಟೆಕ್ನಿಕಲ್, ದಟ್ ಇಸ್ ಓನ್ಲಿ ಫಾರ್ ದ ಪಾಸಿಂಗ್. 50 ಮಾರ್ಕ್ಸ್ ಕೊಡ್ತಾರೆ. ಅದ್ರಲ್ಲಿ ನೀವು ಮಿನಿಮಮ್ 35 ತಗೋಬೇಕು. ಓಕೆ, ಸೊ ಈವನ್ ನಾನು ಕೂಡ 35 ಕ್ವಶನ್ಸ್ ಅಟೆಂಡ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದೆ, ಚಾನ್ಸ್ ತಗೋಬಾರ್ದು ಅಂತ ಹೇಳಿ. ಯಾಕಂದ್ರೆ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅದು ಕೂಡ ನಮ್ಮ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಪಾರ್ಟ್ A ಏನಿರುತ್ತೆ ಅಂತ ಅಂದ್ರೆ ಯೂಶಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಫಿಸಿಕ್ಸ್ ಓರಿಯೆಂಟೆಡ್. ಎಲೆಕ್ಟ್ರಿಕಲ್ ತಗೊಂಡಿದ್ರಿಂದ ಪ್ಯೂರ್ ಫಿಸಿಕ್ಸ್ ಬಂದಿದ್ದು ನನ್ನ ಪೇಪರ್ ಅಲ್ಲಿ. ಸೊ ಅಂಡ್ ದೆನ್ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಇತ್ತು. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೊಟ್ಟಿದ್ರು. ಜನರಲ್ ಕ್ವಶನ್ಸ್ ಡೇ ಟು ಡೇ ನಾವು ಏನೇನು ನೋಡ್ತಾ ಇರ್ತೀವಿ, ಟ್ರೈನಲ್ಲಿ ಏನೇನು ವರ್ಕ್ ಮಾಡ್ಬೋದು ಅಂದ್ರೆ ಲೈಕ್ ಹೆಂಗೆ ಲೇ ಮ್ಯಾನ್ಗೆ ಏನ್ ನಾಲೆಜ್ ಇದೆ ಅದನ್ನ ಚೆಕ್ ಮಾಡೋದಕ್ಕೋಸ್ಕರ CBT 2 ಕಂಡಕ್ಟ್ ಮಾಡಿದ್ರು. ಅಂಡ್ ಥರ್ಡ್ ಇಸ್ CBAT, ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. 0.6 ಸೆಕೆಂಡ್ಸ್ ಅಲ್ಲಿ ನಿಮ್ದು ಎಷ್ಟು ನಾಲೆಜ್, ಲೈಕ್ ನೀವು ಹೆಂಗ್ ರಿಯಾಕ್ಷನ್ ಮಾಡ್ತೀರಾ ಅನ್ನೋದಕ್ಕೆ ಒಂದು ಕ್ವಶನ್ ನಾವು 0.6 ಸೆಕೆಂಡ್ಸ್ ಅಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ 5 ಟೈರ್ಸ್ ಇರುತ್ತೆ. ಒಂದು ಎಕ್ಸಾಮು 5 ಟೈರ್ಸ್ ಇರುತ್ತೆ. ಸೊ ಅದನ್ನ ನಾವು ಕಲ್ತ್ಕೋಬೇಕಾಗತ್ತೆ, ಅಂದ್ರೆ ಲೈಕ್ ಆನ್ಲೈನ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ಸಪರೇಟ್ ಆಗಿ ಕೋರ್ಸ್ ತಗೊಂಡು ಕಲ್ತ್ಕೋಬೇಕು. ನಾನು ಈಗ ನನಗಂಗೋತ್ರಿ ಕಡೆಯಿಂದ ಕೇಳ್ಕೊತೀನಿ, ಮುಂದೆ ನಮ್ಮ ಕನ್ನಡಿಗರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಫಾರ್ ದ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಕೋಚಿಂಗ್ ಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಸರ್ಗೆ. ಓಕೆ, ಇವಾಗ ನಾವು ಯು ಎಕ್ಸ್ಪ್ಲೇನ್ಡ್ ಅಬೌಟ್ ದಿ ಎಕ್ಸಾಮಿನೇಷನ್ ಸಿಸ್ಟಮ್ ಬಗ್ಗೆ ನೀವು ಹೇಳಿದ್ರಿ. 0.6 ಸೆಕೆಂಡ್ ಅಲ್ಲಿ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡಬೇಕಾಗಿದ್ರೆ ಆ ಸ್ಪೀಡ್ ಅಂಡ್ ಅಕ್ಯುರೇಸಿ ಬರೀ ಓದೋದ್ರಿಂದ ಬರೋದಿಲ್ಲ, ದಟ್ ಕಮ್ಸ್ ಓನ್ಲಿ ವಿತ್ ಪ್ರಾಕ್ಟೀಸ್. ಸೊ ಎವ್ರಿ ಟೈಮ್ ವಿ ಕೀಪ್ ಟೆಲಿಂಗ್ ಸ್ಟೂಡೆಂಟ್ಸ್, ಬರೀ ಪುಸ್ತಕ ಓದೋದೊಂದೇ ಅಲ್ಲ, ಮಾಕ್ ಎಕ್ಸಾಮ್ಸ್ ಅನ್ನ ತಗೊಳ್ಳಿ, ರಿಯಲ್ ಟೈಮ್ ಟೆಸ್ಟಿಂಗ್ ಆಗಬೇಕು. ಅವಾಗ ಮಾತ್ರ ನಮಗೊಂದು ಪರ್ಫೆಕ್ಷನ್ ಬರುತ್ತೆ. ಬರೀ ಓದೋದ್ರಿಂದ ನಾಲೆಜ್ ಮಾತ್ರ ನಾವು ಅಕ್ಯುಮುಲೇಟ್ ಮಾಡ್ತೇವೆ, ಬಟ್ ಅಪ್ಲಿಕೇಶನ್ ಆಫ್ ನಾಲೆಜ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಈ ರೀತಿ ಮಾಡಿದ್ರೆ ಮಾತ್ರ ಈ ಟಫೆಸ್ಟ್ ಎಕ್ಸಾಮ್ಸ್ ಅನ್ನ ನಾವು ಕ್ರ್ಯಾಕ್ ಮಾಡುವಷ್ಟು ಕೆಪಾಸಿಟಿ ನಮಗೆ ಬರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ಹೇಳಿದ ನಂತರ ನಾವು ವಾಟ್ ಈಸ್ ಯುವರ್ ಫ್ಯೂಚರ್ ಏಮ್? ಆರ್ ಯು ಗೋಯಿಂಗ್ ಟು ಸ್ಟಾಪ್ ಅಟ್ ದಿಸ್ ಲೆವೆಲ್ ಅಥವಾ ಬೇರೆ ಆಂಬಿಷನ್ಸ್? ಬಿಕಾಸ್ ಯು ಹ್ಯಾಡ್ ಕಮ್ ಹಿಯರ್ ಫಾರ್ KES. ಸೊ ಮುಂದೆ ನಿಮ್ಮ ಆ ಗುರಿಯನ್ನ ಸಾಧಿಸಲಿಕ್ಕೆ ನಾವು ಎನಿವೇಸ್ ನಿಮಗೆ ಒಂದು ಜಾಬ್ ಇನ್ಸೆಕ್ಯೂರಿಟಿ ಅಂತಕ್ಕಂಥದ್ದು ಈಗ ಹೊರಟೋಗಿರುತ್ತೆ. ಬಿಕಾಸ್ ನಾವು ಯು ಹವ್ ಗಾಟ್ ಸೆಂಟ್ರಲ್ ಗೌರ್ಮೆಂಟ್, ದಟ್ ಟು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಸಿಕ್ಕಿದೆ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಕಂಟ್ರಿ ಆಗಿರುತ್ತೆ. ಸೊ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್ ವಿತ್ ರೆಸ್ಪೆಕ್ಟ್ ಯುವರ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಬಿಕಮಿಂಗ್ KES? ಎಸ್ ಸರ್ ಆಕ್ಚುಲಿ ನಾನು ಇಲ್ಲಿಗೆ ಬಂದಾಗ KS ಕನ್ಸನ್ನ ಹೊತ್ಕೊಂಡು ಬಂದಿದ್ದೆ. ಎಸ್ಪೆಷಲಿ ನಾನು ನನ್ನ ಬ್ಯಾಕ್ ಗ್ರೌಂಡ್ ಪೊಲೀಸ್ ಬ್ಯಾಕ್ ಗ್ರೌಂಡ್ ಆಗಿತ್ತು. ನಮ್ಮ ಪಪ್ಪ ಕೂಡ ಪೊಲೀಸ್ ಇದ್ರ. ಸೊ ಅವ್ರ ಯೂನಿಫಾರ್ಮ್ ನೋಡಿ ನಂಗೊಂದು ಸ್ವಲ್ಪ ಮೋಟಿವೇಶನ್ ಬರ್ತಾ ಇತ್ತು. ಸೊ ನಾನು ಕೂಡ ಯೂನಿಫಾರ್ಮ್ ಹಾಕೋಬೇಕು. ನಮ್ಮಮ್ಮ ಹೇಳ್ತಾ ಇದ್ರು, KS ಅಧಿಕಾರಿ ಆದ್ರೆ ನೀನು ಲೈಕ್ ಕಾಟನ್ ಸೀರೆ ಉಟ್ಕೊಂಡು ಫೈಲ್ ಇಟ್ಕೊಂಡು ಓಡಾಡ್ತಾ ಇರ್ಬೋದು, ಯೂನಿಫಾರ್ಮ್ ಏನ್ ನೋಡ್ತೀಯ ಅಂತ ಇದ್ರು. ಆ ಕನ್ಸನ್ ಹೊತ್ಕೊಂಡು ಇಲ್ಲಿಗೆ ಬಂದಿದ್ದು. ಸೊ ಸಾಕಾರ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಕೂಡ ಸಿಕ್ತು ನನಗೆ. ಬಟ್ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಆಯ್ತು. ಈ ಪ್ಲಾನ್ ಹೇಗೆ ಸರ್ ಹತ್ರ ಬಂದಿದ್ದೀನಿ, ಅದಕ್ಕೆ ಸ್ವಲ್ಪ ಏನೇನ್ ಮಾಡ್ಬೇಕು ಪ್ರಿಪ್ರೇಷನ್ಗೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ನನಗೆ ಈ ಡ್ಯೂಟಿ ಟೈಮ್ ಅಲ್ಲಿ ಓದಕ್ ಟೈಮ್ ಸಿಗುತ್ತಾ ಅಂತ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮುಂದೆ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ನೋಡೋಣ, ಫ್ಯೂಚರ್ ವಿ ಕಾಂಟ್ ಎಕ್ಸ್ಪೆಕ್ಟ್, ರೈಟ್? ಓಕೆ, ವಿ ವಿಶ್ ಯು ದಟ್ ನೀವೇನೇನು ಕನ್ಸ್ ಕಾಣ್ತಾ ಇದ್ದೀರಾ, ಡೆಫಿನೆಟ್ಲಿ ವಿತ್ ಆಲ್ ಹಾರ್ಡ್ ವರ್ಕ್ ಅಂಡ್ ವಿ ಆರ್ ಡೆಫಿನೆಟ್ಲಿ ದೇರ್ ಟು ಸಪೋರ್ಟ್ ಯು ಅಕಾಡೆಮಿಕಲಿ. ಸೊ ಅದೆಲ್ಲ ಖಂಡಿತವಾಗಿ ನಾವು ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ದಟ್. ಬಿಕಾಸ್ ಲಾಸ್ಟ್ ಇಯರ್ KS ಪ್ರಿಲಿಮ್ಸ್ ವಾಸ್ ನಾಟ್ ದಟ್ ಈಸಿ. ಸೊ ಅದನ್ನ ಪಾಸ್ ಮಾಡಿ ನೀವು ಒಂದ್ಸತಿ ಮೇನ್ಸ್ ಬರ್ದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಸೊ ಅದರಿಂದ ಯು ನೀಡ್ ಟು ಟೇಕ್ ಇಟ್ ಫಾರ್ವರ್ಡ್ ಇನ್ ರೈಟ್ ಸ್ಪಿರಿಟ್ ಅಂಡ್ ಮೇಕ್ ಶೋರ್ ಸಬ್ಸಿಕ್ವೆಂಟ್ KS ಎಕ್ಸಾಮಿನೇಷನ್ ಅಲ್ಲಿ ನೀವು 100% ಉತ್ತೀರ್ಣರಾಗಬೇಕು ಅಂತ ನಾನು ಆಶಿಸ್ತೇನೆ. And with this journey, so this assistant loco pilot is also not a very small achievement. So you have done crossed various stages of examination. So istella madi now you are at that position. So in your journey of achieving assistant loco pilot, so ನಿಮ್ಮ ಪ್ರಿಪರೇಷನ್ ಸ್ಟೇಜಸ್ ಅಲ್ಲಿ ಯಾರ್ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರು, ಯಾರಿಗೆಲ್ಲ ನಿಮ್ಮ ಈ ಒಂದು ಅಚೀವ್ಮೆಂಟ್ ನ ಯಾರ್ಯಾರಿಗೆ ನೀವು ಥ್ಯಾಂಕ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಆಕ್ಚುಲಿ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಫಾರ್ ದ ಸಪೋರ್ಟ್. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಸೊ ಸೆಕೆಂಡ್ಲಿ ಐ ವಾಂಟ್ ಟು ಥ್ಯಾಂಕ್ ದಿಸ್ ಇನ್ಸ್ಟಿಟ್ಯೂಟ್ ಫಾರ್ ಗಿವಿಂಗ್ ಮಿ ದ ಬೇಸಿಕ್ಸ್ ಇಲ್ಲ ಅಂತಂದ್ರೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಬೇಸಿಕ್ ಪರ್ಫೆಕ್ಟ್ ಮಾಡ್ಕೊಂಡೆ ನೀವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಏನ್ ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ನಾನು ಕೂಡ ಸರ್ ಹತ್ರ ಕ್ವಶನ್ಸ್ ತಗೊಂಡ್ ಬರ್ತಿದ್ದೆ. ಯಾವಾಗ ಸ್ವಲ್ಪ ಫಿಸಿಕ್ಸ್ ಡಿಸ್ಕಷನ್ ಮಾಡಿದ್ದೆ ಜಾಸ್ತಿ ನಾನು. ಸೊ ಬೇರೆ ಟೀಚರ್ಸ್ ಹತ್ರನೂ ತುಂಬಾ ಸಬ್ಜೆಕ್ಟ್ಸ್ ಡಿಸ್ಕಷನ್ ಮಾಡಿದ್ವಿ, ಬಟ್ ಪರ್ಟಿಕ್ಯುಲರ್ಲಿ ನನಗೆ ಸಬ್ಜೆಕ್ಟ್ ಇಷ್ಟ ಆಗ್ತಿತ್ತು. ಸೊ ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ನಾನು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಇಲ್ಲಿದ್ದೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಗಾರ್ಡಿಯನ್ ಏಂಜಲ್, ಐ ಥ್ಯಾಂಕ್ ಟು ಮೈ ಗಾರ್ಡಿಯನ್ ಏಂಜಲ್.
ಅಂಡ್ ನಾನು ದೇವ್ರನ್ನ ನಂಬ್ತೀನಿ. 99% ನಮ್ಮ ಎಫರ್ಟ್ ಇರಲೇಬೇಕು, 1% ಲಕ್ ಅನ್ನೋದು ಬರಲೇಬೇಕು. 1% ಲಕ್ ಕೊಡಬೇಕು ಅಂತ ಅಂದ್ರೆ ದೇವ್ ಧ್ಯಾನ ಮಾಡಲೇಬೇಕು. ಅದನ್ನು ಕೂಡ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. Okay, so if I have to remember, so Ramya, when she was a student at Gnana Gangotri, ಸೊ ಯೂಶಲಿ ನಾವು ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನೀವು ಯಾವುದೇ ಎಕ್ಸಾಮ್ ಟಾರ್ಗೆಟ್ ಮಾಡ್ತಾ ಇರಿ, ಟ್ರೈ ಟು ಸಾಲ್ವ್ ಆಲ್ ಕ್ವೆಶನ್ ಪೇಪರ್ಸ್ ಅಂತ ನಾವು ಪದೇ ಹೇಳ್ತಾನೆ ಇರ್ತೀವಿ. ಇವಾಗ ನಾನು KS ಎಕ್ಸಾಮ್ ಅಂತ ಟ್ರೈನಿಂಗ್ ಬಂದಿರ್ತೀನಿ, ಹಂಗನ್ಬಿಟ್ಟು ನಾನು ರೈಲ್ವೆ ಎಕ್ಸಾಮಿನೇಷನ್ ಕ್ವೆಶನ್ ಪೇಪರ್ ನೋಡಲ್ಲ, FDA STA ಕ್ವೆಶನ್ ಪೇಪರ್ ನೋಡಲ್ಲ, PC ಕ್ವೆಶನ್ ಪೇಪರ್ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸೊ ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಆಸ್ ಎನ್ ಆಸ್ಪಿರೆಂಟ್ ಯು ಶುಡ್ ಡೆವಲಪ್ ದಟ್ ಕ್ಯೂರಿಯಾಸಿಟಿ. ಬೇರೆ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಬರ್ತಾ ಇದೆ, ಸೊ ಅದನ್ನು ಕೂಡ ನೋಡಷ್ಟು ನಮಗೆ ಮೈಂಡ್ ಸೆಟ್ ಇರಬೇಕಾಗಿರುತ್ತೆ. ಸೊ ರಮ್ಯಾ ಅವರಲ್ಲಿ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಫೀಚರ್ ದಟ್ ಶುಡ್ ಬಿ ದೇರ್ ವಿತ್ ಎವ್ರಿ ಆಸ್ಪಿರೆಂಟ್. ನಾನು ಹೇಳೋದೇನು ಅಂದ್ರೆ, ಅವ್ರು ಯಾವುದೇ ಎಕ್ಸಾಮ್ ಆಗಿರ್ಲಿ, ಫಸ್ಟ್ ಥಿಂಗ್ ಶಿ ಯೂಸ್ ಟು ಡೂ ಇಸ್ either attend that examination. If she is not attending that examination, definitely next day ಆ ಕ್ವೆಶನ್ ಪೇಪರ್ ಅನ್ನ ತಗೊಂಡ್ಬರೋದು. ಅದರಲ್ಲಿ ಏನೇನು ಡೌಟ್ಸ್ ಇದೆ ಅವ್ರಿಗೆ, ಯಾವ್ಯಾವ ಕ್ವೆಶನ್ ಅವ್ರಿಗೆ ಕಾಂಪ್ರಹೆಂಡ್ ಆಗಿಲ್ಲ, ಸೊ ಅದನ್ನ 100% ಆ ಕ್ವೆಶನ್ಸ್ ಅನ್ನ ತಗೊಂಡ್ಬಂದು ಆ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ರು. ನೋಡಿ, ಇವೆಲ್ಲ ಮಾಡಿದ್ದಕ್ಕೆ ಅವರು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯವಾಯ್ತು. ನಾನು ಇದೊಂದೇ ಮಾಡ್ತೀನಿ, ನನಗೆ ಈ ಕ್ವೆಶನ್ ಪೇಪರ್ ಬಿಟ್ರೆ, ಅಂದ್ರೆ ನಾನು ಯಾವ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದೀನಿ ಆ ಕ್ವೆಶನ್ ಪೇಪರ್ ಬಿಟ್ರೆ ಬೇರೆ ಯಾವ್ದು ನನಗೆ ಸಂಬಂಧ ಇಲ್ಲ. ಸೊ ಈ ತರ ಇದ್ದಿದ್ರೆ ಪ್ರಾಬಬ್ಲಿ ಅವರು ಕೂಡ 1 in lakhs ತರ ಅವರು ಕೂಡ ಫೇಲ್ಡ್ ಕ್ಯಾಂಡಿಡೇಟ್ ಆಗಿ ಉಳ್ಕೊಳ್ತಾ ಇದ್ರು. ಸೊ ಅದರಿಂದ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂದ್ರೆ, ಬರೀ ಕ್ಲಾಸು ಮೇಸ್ಟ್ರು ಅವ್ರು ಕೊಟ್ಟಿರ್ತಕ್ಕಂಥ ನೋಟ್ಸು ಇದೊಂದೇ ಅಲ್ಲ, ನಾವು ಸೀಮಿತವಾಗಿರಬಾರ್ದು. ಬಿಕಾಸ್ ವಿ ಆರ್ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ವೆನೆವರ್ ವಿ ಆರ್ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಸೊ ಯು ಶುಡ್ ಹ್ಯಾವ್ openness to see what is happening across different examinations. Because ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಕ್ಕಂಥದ್ದು ಎವ್ರಿ ಡೇ ಎವಾಲ್ವ್ ಆಗ್ತಾ ಇರುತ್ತೆ, ಹೊಸ ಪ್ಯಾಟರ್ನ್ ಆಫ್ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಒಬ್ರು ಆ ತರ ಕ್ವೆಶನ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಇನ್ನೊಂದು ಎಕ್ಸಾಮಿನೇಷನ್ ಬೋರ್ಡ್ ಆಟೋಮ್ಯಾಟಿಕಲಿ ಅದನ್ನ ಕಾಪಿ ಮಾಡ್ತಕ್ಕಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಅದರಿಂದ apart from a good student at Gnana Gangotri, so she had this habit of solving all the question papers. ಅದು ಯಾವ್ದಾದ್ರೂ ಆಗಿರ್ಬೋದು, ಬೀಟ್ ಬ್ಯಾಂಕಿಂಗ್, ಬೀಟ್ SSC, ಬೀಟ್ UPSC, ಯಾವ ಎಕ್ಸಾಮ್ ಆದ್ರೂ ಕೂಡ ಅದನ್ನ ಸಾಲ್ವ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅವ್ರಿಗೆ ಏನೇ ಅರ್ಥ ಆಗಿಲ್ಲ ಅಂದ್ರೂ ಕೂಡ she used to get that to the faculty at Gnana Gangotri. So because of that reason also that has helped her to crack this examination. So ಅದನ್ನ ನಾನು ಒನ್ ಪಾಸಿಟಿವ್ ಟ್ರೇಟ್ ಆಗಿ ಯು ಶುಡ್ ಅಡಾಪ್ಟ್. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಲಾಂಗ್ ವಿತ್ ಯುವರ್ ರೂಟೀನ್ ಪ್ರಿಪರೇಷನ್ ಏನಿರುತ್ತೆ ಅದ್ರ ಜೊತೆಗೆ ಇದನ್ನ ಒಂದು ಸ್ಪೆಷಲ್ ಟ್ರೇಟ್ ಆಗಿ ನೀವು ಖಂಡಿತವಾಗಿ ಆಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನ ನಮ್ಮ ಮುಂದಿನ ಪೀಳಿಗೆ ಅಥವಾ ಮುಂದೆ ಸರ್ಕಾರಿ ಉದ್ಯೋಗಗಳಿಗಾಗಿ ಪರೀಕ್ಷೆಯನ್ನ ಬರೀತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಎಲ್ಲರಿಗೂ ದಾರಿದೀಪವಾಗಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನ ಸ್ಪೆಂಡ್ ಮಾಡಿ ತಮ್ಮ ಜರ್ನಿ ಆಫ್ ಪ್ರಿಪರೇಷನ್, ಜರ್ನಿ ಅಟ್ ಜ್ಞಾನ ಗಂಗೋತ್ರಿ, ಇಂಪಾರ್ಟೆನ್ಸ್ ಆಫ್ ಟೇಕಿಂಗ್ ಗವರ್ಮೆಂಟ್ ಜಾಬ್ಸ್ ಅಂಡ್ ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ಕಡೆಗಣಿಸೋದನ್ನ ಬಿಟ್ಟು ಅದನ್ನು ಕೂಡ ನಾವು ಹೆಚ್ಚಿನ ಆದ್ಯತೆಯಾಗಿ ತಗೊಳ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನ ಎಲ್ಲರಿಗೂ ನೀಡಿರ್ತಾರೆ. ಸೊ ಅವ್ರಿಗೆ ಜ್ಞಾನ ಗಂಗೋತ್ರಿ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಅವ್ರೇನು ಮುಂದಿನ ಕನಸುಗಳನ್ನ ಕಾಣ್ತಾ ಇದ್ದಾರೆ, ಸೊ ಅದು ಸಾಕಾರವಾಗ್ಲಿ ಅಂತ ನಾವು ತುಂಬ ಹೃದಯದಿಂದ ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ಸರ್.